ಗೃಹ ಸಚಿವರು ಹೋಗಿಲ್ಲ, ದಲಿತರ ಮನೆಗೆ ಹೋಗಕ್ಕಾಗಿಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ ಆಗಿ ಅವ್ರ ನೈತಿಕತೆ ಒಬ್ಬ ನಾಗರಿಕನಾಗಿ ನಾನು ಸಹಿಸಲ್ಲ. ಇದನ್ನ ನೀವು ಒಬ್ಬ ನಾಗರಿಕನಾಗಿ ಸಮರ್ಥಿಸಬಾರ್ದು. ನೀವು ಒಬ್ಬ ಈ ದೇಶದ ನಾಗರಿಕನಾಗಿ ಒಬ್ಬ ಹೋಮ್ ಮಿನಿಸ್ಟರ್ ಕರ್ತವ್ಯನ ನೀವು ಎತ್ತಿ ಹಿಡಿಬೇಕು. ಅದನ್ನ ಬಿಟ್ಟು ಚಂದ್ರಶೇಖರ್ ಅವರೇ, ಯಾವ್ದು ಹೋಮ್ ಮಿನಿಸ್ಟರ್ ಕೆಲಸ? ಎಂ ಬಿ ಪಾಟೀಲ್ ಮನೆಗೆ ಹೋಗದಾ? ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟ್ ಮಾಡೋದು ಅದು ಇರಬಹುದು. ನಾವು ಕೇಳ್ತಿರೋದು ಆದ್ಯತೆ ಯಾವುದು? ಚಂದ್ರಶೇಖರ್ ನೋಡ್ರಿ, ಅವ್ರು ಕಟ್ಕೊಂಡು ನಮ್ಗೇನಾಗಿಲ್ಲ. ಇದನ್ನ ಯಾಕೆ ವೈಯಕ್ತಿಕ ಅಂತ ಇದೀರಾ ನಟರಾಜ್ ಗೌಡ್ರು? ದಯವಿಟ್ಟು ಸರ್ಕಾರ ಈಗ ನಿಮ್ಮ ನೋಡ್ರಿ, ನಾವು ಸರ್ಕಾರ ಅಂತ ಕೇಳ್ತಾ ಇಲ್ಲ, ಹೋಮ್ ಮಿನಿಸ್ಟರ್ ಕೇಳ್ತಾ ಇರೋದು ನಾವು. ಯಾವ ಸರ್ಕಾರ ಕೇಳ್ತಾ ಇಲ್ಲ, ಹೋಮ್ ಮಿನಿಸ್ಟರ್ ಕರ್ತವ್ಯ ಕರೆಕ್ಟ್ ಮಾಡ್ತಾ ಇದ್ದಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದೀವಿ. ಮಾಧ್ಯಮ ಸುಳ್ಳು, ಜನ ಸುಳ್ಳು, ವಿರೋಧ ಪಕ್ಷಗಳು ಸುಳ್ಳು. ನಿಮ್ಮ ಪರಮೇಶ್ ಮಾಡಿದ ಮಾತ್ರ ಸರಿ ಅನ್ನೋದು. ಮತ್ತೆ ಸ್ಪರ್ಧಿಸಿ ನೀವು ಪೂರ್ವಗ್ರಹ ಚಂದ್ರಶೇಖರ್ ಅವ್ರ ವಾಯ್ಸ್ ಮಾತ್ರ ಆನರ್. ನಾವು ಪರಮೇಶ್ವರ್ ಅವರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅದನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದೀವಿ ಅಂತಲ್ಲ. ಆದ್ಯತೆ, ಸಮಯಕ್ಕೆ ಸರಿಯಾದ ಸ್ಪಂದನೆ, ಇಷ್ಟೇ ಪ್ರಶ್ನೆ ಅಲ್ವಾ ಚಂದ್ರಶೇಖರ್ ಅವರೇ? ತಪ್ಪ ಪ್ರಶ್ನೆ. ಹೋಮ್ ಮಿನಿಸ್ಟ್ರು ಕೇವಲ ಸಮಯಕ್ಕೆ ಸಂದರ್ಭದಾಗ ಇದಾಗಿ ಮಾಡಿರೋದು ಅಷ್ಟೇ ಅಲ್ಲ, ಅವರೆಷ್ಟು ಅಸಮರ್ಥವಾಗಿ ಇಡೀ ಪೊಲೀಸ್ ಇಲಾಖೆನ ತಗೊಂಡ್ರು. ತನಿಖೆ ಶುರುವಾಗಿ ಮುಂಚೆನೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಇರ್ಬೋದು, ರಾಮೇಶ್ವರ ಇದರಲ್ಲೆಲ್ಲ ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟು ದಿಕ್ತಪ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇದು ಕೇವಲ ಹೋಮ್ ಮಿನಿಸ್ಟರ್ ಅಷ್ಟೇ ಇದು ಇದಾಗಿಲ್ಲ. ಸಿಎಂ ಪ್ರಿಯಾರಿಟಿ ಏನು, DCM ಪ್ರಿಯಾರಿಟಿ ಏನು, ಈ ಮಿನಿಸ್ಟ್ರಿಗಳ ಪ್ರಿಯಾರಿಟಿ ಏನು, ಇಡೀ ಸರ್ಕಾರದ ಪ್ರಿಯಾರಿಟಿ ಏನು? ಇವ್ರು ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಏನೋ ಪೊಲೀಸ್ ತಪ್ಪು ಮಾಡಿದ್ರೆ ಸರ್ಕಾರ ಕ್ರಮ ತಗೊಳುತ್ತೆ ಅಂತೇಳಿ. ಹಾವೇರಿ ಪ್ರಕರಣದಲ್ಲಿ ಗ್ಯಾಂಗ್ ರೇಪ್ ಆಗಿತ್ತಲ್ಲ, ಕಡೆಗಳು ಗಂಡ ಬಂದು ರೇಪ್ ಮಾಡೋರ್ಗು ಏನು ತಗೊಂಡ್ರ, ಇದನ್ನ ಕಂಪ್ಲೇಂಟ್ ಮಾಡೋರು ತಗೊಂಡ್ರ? ಬೆಳಗಾವಿ ಬೆತ್ತಲ ಪ್ರಕರಣ ಯಾಕೆ ಹೈಕೋರ್ಟ್ ತಗೊಂತು? ಅದನ್ನು ಉಡುಪಿ ಪ್ರಕರಣದಲ್ಲಿ ಯಾಕೆ FIR ಫೈಲ್ ಮಾಡಲಿಲ್ಲ? ಯಾವ ಪ್ರಕರಣದಲ್ಲಿ ಪೊಲೀಸ್ ಮೇಲೆ ನೀವು ಆಕ್ಷನ್ ತಗೊಂಡಿದ್ದೀರಿ? ಮೊದಲನೇದು. ಎರಡನೇದು, ನೈತಿಕ ಸ್ಥೈರ್ಯ ಹೆಂಗೆ ಕುಗ್ಗೋಗಿದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಚಾರಕ್ಕೆ ಇವತ್ತು ಸರ್ಕಾರಿ ಆಫೀಸ್ಗಳ ಮುಂದೆ ಮುದ್ದೇಬಿಹಾಳದಲ್ಲಿ ಕೋರ್ಟ್ ಎದುರುಗಡೆಗೆ ಕಂಬಕ್ಕೆ ಕಟ್ಬಿಟ್ಟು ಒಂದು ಮಹಿಳೆನ ವ್ಯವಸ್ಥೆ ಮಾಡಿದ್ರು. ಜಯನಗರಲ್ಲಿ DCP ಆಫೀಸ್ ಮುಂದೆ ಮೇಡಮ್ ಇದು ಲೈಂಗಿಕ ಕಿರುಕುಳ ಆಗಿದ್ದು, DCP ಆಫೀಸ್ ಮುಂದೆ ಹರ್ಚಿಕಾ ಪೂನಚ್ಚ ಅವ್ರ ದಂಪತಿಗಳಿಗೆ ಇದಾಯ್ತಲ್ಲ, ಪೊಲೀಸ್ ಅಲ್ಲೇ ನಿಂತ್ಕೊಂಡಿದ್ರು, ಬಿಡಲಿಲ್ಲ. ಕಾಫಿ ಶಾಪ್, ಸಿನಿಮಾ ಥಿಯೇಟರ್, ಒಂದ ಎರಡ ನೇಹಾ ಹಿರೇಮಠಲ್ಲಿ ಒಬ್ಬ ಕಾರ್ಪೊರೇಟರ್ ಮಗಳನ್ನ ಇದು ಏನು ಕತಲ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಅಂದ್ರೆ ಈ ಸರ್ಕಾರದಿಂದ ಈ ಕಡೆಗೆ ಪೊಲೀಸರಿಗೆ ನೈತಿಕತೆಗೆ ಕುಸಿದೋಗಿದ್ದಾರೆ. ಅವ್ರಿಗೆ ಕೆಲಸ ಮಾಡಕ್ ಆಗ್ತಾರೇ ಇಲ್ಲ, ಯಾಕಂದ್ರೆ ಕೆಲಸ ಮಾಡಕ್ ಬಿಡೋದಿಲ್ಲ ಸರ್ಕಾರ. ಜೊತೆಗೆ ಯಾರು ಪುನರು ಪೋಖ್ರಿಗಳು ಸಮಾಜಘಾತಕ ಶಕ್ತಿಗಳು ಇದೆಯಲ್ಲ, ಅವ್ರ ಹಿಂದೆಗಡೆ ಸರ್ಕಾರ ನಿಂತಿರೋದಕ್ಕೆ ಇನ್ನು ಎಷ್ಟು ಹೆಣಗಳು ಬೀಳುತ್ತೋ. ನನ್ಗೊಂದು ಕ್ವಿಕ್ ಒಂದು ಬ್ರೇಕ್ ಹೋಗ್ಬೇಕು. ಅದಕ್ಕೆ ಮುಂಚೆ 1 ನಿಮಿಷದ ರಿಯಾಕ್ಷನ್ ಸಮೀವುಲ್ಲಾ ಸರ್ ಇಂದ. ಈ ಖಡಕ್ನೆಸ್ ಅನ್ನೋದು ಬೇರೆ ಯಾವುದೇ ಮಂತ್ರಿಗಿರಿಯಲ್ಲಿ ಅಥವಾ ಮಂತ್ರಿಯಲ್ಲಿ ನಾವು ಕಾಣೋಕೆ ಅಪೇಕ್ಷೆ ಪಡದೆ ಹೋದ್ರೂ ಕೂಡ ಈ ಖಡಕ್ನೆಸ್ ಅನ್ನೋದು ಹೋಮ್ ಮಿನಿಸ್ಟರ್ ಅಲ್ಲಿ ಇರಬೇಕು ಸರ್. ಬಹುಶಃ ಅದರಲ್ಲೂ ಲಾ ಅಂಡ್ ಆರ್ಡರ್ ಸಿಸ್ಟಮ್ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಹೇಳ್ತಿರೋ ಸಂದರ್ಭದಲ್ಲಿ ಕರೆಕ್ಟ್ನೆಸ್ಸು ನನಗೆ ವೈಯಕ್ತಿಕವಾಗಿ ಅನಿಸೋದು, ಒಂದು ಬೆಳಗಾವಿ ಪ್ರಕರಣ ಆಗಿರ್ಬೋದು, ಹುಬ್ಬಳ್ಳಿ ಪ್ರಕರಣ ಆಗಿರ್ಬೋದು, ಅವರು ತೀರಾ ಅಂತ ನಿರ್ಲಕ್ಷ್ಯ ಏನು ಮಾಡಿಲ್ಲ ಅವರು. ಬಟ್ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಇದೊಂದು ಐಸೋಲೇಟೆಡ್ ಕೇಸು ಅಂತ ನನಗನ್ಸುತ್ತೆ. ಕಂಪ್ಲೀಟ್ ಆಗಿ ಅವರು ಇಡೀ ವ್ಯವಸ್ಥೆನೇ ಕೊಲ್ಯಾಪ್ಸ್ ಮಾಡುವ ರೀತಿಯಲ್ಲಿ ಆಸ್ ಎ ಹೋಮ್ ಮಿನಿಸ್ಟರ್ ಹೋಗ್ತಿದ್ದಾರೆ ಅಂತ ನನಗೇನು ಮೇಲ್ನೋಟಕ್ಕೆ ಅನ್ಸಲ್ಲ. ಆದರೆ ಈ ಪ್ರಕರಣದಲ್ಲಿ ಅವರು ಪೊಲೀಸ್ನವ್ರನ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಅಲ್ಲಿ ಸ್ಥಳೀಯರ ವಿಚಾರಗಳನ್ನ ವರದಿ ತರಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡೋದಿರ್ಬೋದು, ಅಥವಾ ಅದಕ್ಕೆ ಯಾಕೆ ಪರ್ಪಸ್ಫುಲಿ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಮಗೆ ನೆನಪಿರಬಹುದು ನೇಹಾ ಪ್ರಕರಣದಲ್ಲಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗದೆ ಇರೋ ಸಂದರ್ಭದಲ್ಲಿ ಲವರ್ಸ್ ಅಂತೆ ಅವರಿಬ್ರು ಅನ್ನೋ ಪ್ರತಿಕ್ರಿಯೆ ಇದೆ ಸರ್ಕಾರದ ಕಡೆಯಿಂದ ಬಂದಿತ್ತು ಸರ್. ಥ್ಯಾಂಕ್ಫುಲಿ ಈ ಪ್ರಕರಣದಲ್ಲಿ ಇನ್ನೂ ಯಾರು ಹಂಗೆ ಹೇಳಿಲ್ಲ. ಈ ಪ್ರಕರಣದಲ್ಲಿ ಯಾರು ಹಿಂಗೆ ಹೇಳಿಲ್ಲ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಹಳ ಇಂಟ್ರೆಸ್ಟಿಂಗ್. ಏನಂತಂದ್ರೆ, ಈಗ ಯಾವುದೇ ಚುನಾವಣೆ ಇಲ್ವಲ್ಲ, ನೇಹಾ ಅಂಜಲಿ ಪ್ರಕರಣ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಳಿ, ಲೋಕಸಭಾ ಚುನಾವಣೆ ಎಂಥ ಹೀಟೆಡ್ ಮೊಮೆಂಟ್, ಹಾಗೆ ಎಂಥ ಪ್ರಬಲ ಸಮುದಾಯ. ನಾನು ಮತ್ತೆ ಹೇಳ್ತಿದ್ದೀನಿ, ಕ್ರೈಮ್ ಇಸ್ ಕ್ರೈಮ್, ಸಮುದಾಯನ ತರಬಾರ್ದು. ಬಟ್ ಸ್ಟಿಲ್ ನೇಹಾ ಹಿರೇಮಠ್ ಪ್ರಬಲ ವೋಟ್ ಬ್ಯಾಂಕ್. ಹೆಂಗ್ ಹೋದ್ರಪ್ಪ ನಮ್ಮ ರಾಜಕಾರಣಿಗಳು, ಒಬ್ಬರಾದ್ಮೇಲೆ ಒಬ್ರು. ಇಲ್ಲಿ ಚುನಾವಣೆನೂ ಇಲ್ಲ, ವೋಟ್ ಬ್ಯಾಂಕು ಬೇಕಾಗಿಲ್ಲ. ಅಲ್ಲಿಗೆ ನ್ಯಾಯ ಕೇಳೋ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಬೇಕು ಸರ್. ಬ್ರೇಕ್ ಇಂದ ಬಂದ್ಮೇಲೆ ಇದೇ ಚರ್ಚೆ. ಅಂದ್ರೆ ನ್ಯಾಯ ಸಿಗಬೇಕು ಅಂತಂದ್ರೂ ಒಂದ ಚುನಾವಣೆ ಇರಬೇಕು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇರಬೇಕು, ಆಗ ಮಾತ್ರ ನ್ಯಾಯನಾ?
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.